ಇದು ಒಂದು ಅಪರೂಪವಾದ ಊರು. ಇದರ ಹೆಸರು ಸಂಗನಪಲ್ಲಿ ಅಂತ. ಇದು ಕರ್ನಾಟಕ, ಆಂಧ್ರ ಪ್ರದೇಶ್ ಮತ್ತು ತಮಿಳುನಾಡು 3 ರಾಜ್ಯಗಳು ಮಿಲನವಾಗೋ ಕಡೆಯಲ್ಲಿ ಈ ಊರು ಇರೋದು. ಇದರ ವಿಶೇಷತೆ ಏನಂದರೆ ಇಲ್ಲಿ ಡೋಲ್ಮನ್ಸ್ ಅಥವಾ ಆಸುಬಂಡೆ ಅಥವಾ ಒಂದು ಕೊಠಡಿ ಉಳ್ಳ ಚಪ್ಪಡಿ ಕಲ್ಲುಗಳು 2-3 ಇದುವಲ್ಲಿ. ಇದು ತುಂಬ ಹಳೆಯ ಪುರಾತನವಾದ ಹಳ್ಳಿ ಅಂತ ಅದರಿಂದ ನನಗೆ ತಿಳಿದು ಬಂತು. ಇದಕ್ಕೆ ಆಂಧ್ರ ಪ್ರದೇಶಕ್ಕೆ ಸೇರಿದ್ದು, ಆದ್ರೂ ಜನ ಕನ್ನಡ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಹೆಚ್ಚಿನ ಜನ ಈ ಹಳ್ಳಿಯಲ್ಲಿ ಹಾಲು ಮತದವರು. ಇದ್ರ ಪಕ್ಕದ ಒಂದು ಬುರುಗಲಪಲ್ಲಿ ಅಂತ ಒಂದಿದೆ, ಅಲ್ಲಿ ಸುಮಾರು 100-150 ಮನ ಜನಗಳೆಲ್ಲ ಹಾಲು ಮತದವರು ಅಂತ ತಿಳ್ಕೊಂಡಿದ್ದೆ. ಇದು ಮಲ್ಲಪ್ಪ ಕೊಂಡ, ಮಲ್ಲೇಶ್ವರ ಸ್ವಾಮಿ ನೆಲೆಸಿರೋ ಮಲ್ಲಪ್ಪ ಕೊಂಡ ಅಂತ ಒಂದು ಬೆಟ್ಟದ ತಪ್ಪಲಿನಲ್ಲಿ ಇರುವ ಊರು. ಅದರಲ್ಲಿ ಈ ಚಪ್ಪಡಿ ಕಲ್ಲುಗಳು ಪುರಾತನವಾದ ಸುಮಾರು 3000-4000 ವರ್ಷ ಪುರಾತನವಾದ ಕಲ್ಲು ಬಂಡೆಗಳು ಕಾಣಿಸ್ತು ನನಗೆ. ಸಿಂಗನಪಲ್ಲಿನ ಊರ ಹೆಸರು ಸಂಗನಪಲ್ಲಿ. ನಿಮಗೆ ಗೊತ್ತಿಲ್ಲ, ತುಂಬ ಹಳೇದು, 1000 ವರ್ಷದ ಹಳೇದಲ್ಲ ಈ ಕಲ್ಲುಗಳೆಲ್ಲ. ಇವೆಲ್ಲ ಹಳೆಯ ಕಾಲದ್ದು, ಎಲ್ಲ ಪುರಾತನದು. ಇದ್ಯಾವ ದೇವಸ್ಥಾನ, ಯಾವ ದೇವರು? ತಿಮ್ಮರಾಯ ಸ್ವಾಮಿ. ಚಪ್ಪಡಿ ಕಲ್ಲುಗಳು ಅಥವಾ ಡೋಲ್ಮನ್ನಲ್ಲಿ ಮಾರಿಕಾಂಬಾ ದೇವಿನ ಪೂಜೆ ಮಾಡ್ತಾಯಿದ್ರು. ಅದ್ರ ಪಕ್ಕದಲ್ಲೇ ತಿಮ್ಮರಾಯ ಸ್ವಾಮಿ ದೇವಸ್ಥಾನ ಕೂಡ ಇತ್ತು. ಅದು ತುಂಬ ಪುರಾತನವಾದ ದೇವಸ್ಥಾನ. ಅರಳಿಕಟ್ಟೆ ಮೇಲೆ ಕೆಲವು ಊರು ಜನ ಕೂತಿದ್ರು. ಅವ್ರನ್ನ ಕೇಳಿದ್ರೆ ಅವರು ಕೂಡ ಗೊತ್ತಿಲ್ಲ. ಇದು ಈ ಗೋಪುರ ಅಂತೂ ಸುಮಾರು ವಾಲ್ಕೊಂಡು ಹೋಗ್ಬಿಟ್ಟಿತ್ತು. 800 ವರ್ಷ ಇರ್ಬೋದಾ ಅಂತ ನಾನು ಕೇಳಿದ್ರೆ, ಇಲ್ಲ, ಇನ್ನೂ ಪುರಾತನದು, 1000 ವರ್ಷ ಹಳೇದು ಅಂದರು. మీ తాతల కాలం నుంచి ఉంది దేవస్థానం. కొత్తగా కట్టిండేది కదా ఇప్పుడు. అవునా? అదే అదే శివుడు ఇదంతా ఈ కల్లులు. ತಿಮ್ಮರಾಯ ಸ್ವಾಮಿ ದೇವಸ್ಥಾನನ ಹೊಸದಾಗಿ ಕಟ್ಟಿದ್ದಾರೆ. ಹಳೆಯ ದೇವಸ್ಥಾನ ಎಲ್ಲ ಕೆಡವಿದ್ದಾರೆ. ಆ ಕಲ್ಲುಗಳೆಲ್ಲ ಅಲ್ಲಲ್ಲೇ ಜೋಡಿಸಿದ್ದಾರೆ. ಅದು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಪುರಾತನವಾದ್ದು. ಒಂದು ವೀರಗಲ್ಲು ಕೂಡ ಅಲ್ಲಿ ನನಗೆ ಕಾಣಿಸ್ತು. ಕತ್ತಿ, ಇಲ್ಲೊಂದು ಕತ್ತಿ ಇದೆ. ಶೀಸ್ ಲೇಡಿ ಅನ್ಸುತ್ತಲ್ಲ. ಲುಕ್ ಅಟ್ ದ ಹೇರ್ ಸ್ಟೈಲ್. ಈ ಊರ ಹೆಸರು ಸಂಗನಪಲ್ಲಿ ಅಂತ ಇದೆ. ಯಾರಿಗೂ ಗೊತ್ತೂ ಇರಲ್ಲ ಈ ಊರು. ಅದರಲ್ಲಿ ಆ ಚಿಕ್ಕ ಊರಲ್ಲಿ ನಾನು ಆಕಸ್ಮಿಕವಾಗಿ ಈ ಊರಿಗೆ ಬಂದು ನೋಡಿದ್ರೆ ಎಷ್ಟು ಅದ್ಭುತವಾದ ಐತಿಹಾಸಿಕ ದೇವಸ್ಥಾನಗಳು, ಕಲ್ಲುಗಳು, ಕಳ್ಬಂಡೆಗಳು ಎಲ್ಲ ಇದ್ದಾವೆ. ನೋಡಿ ನಂಗೆ ತುಂಬ ಸಂತೋಷ ಆಯಿತು. ನಾವು ಈ ಥರದ್ದನ್ನೆಲ್ಲ ಕಾಪಾಡ್ಕೊಂಡು ಬರಬೇಕು ಮುಂದಿನ ಪೀಳಿಗೆಗಾಗಿ. ಮತ್ತು ಇದ್ರ ಬಗ್ಗೆ ರಿಸರ್ಚ್ ಮಾಡಬೇಕು. ನಾವು ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಕ್ಕೆ ಯಾರಾದರೂ ಇತಿಹಾಸಕಾರನೆಲ್ಲ ಕರ್ಕೊಂಬಂದು ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ರೆ ನಮ್ಮ ಹುಟ್ಟು, ಹಾಲುಮತದ ಹುಟ್ಟು, ಜನರು ಈ ಕಡೆ ಹೆಂಗೆ ಬಂದರು ಎಲ್ಲ ತಿಳ್ಕೊಬೋದು.